ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಸ್ನೇಹಿತರೆ, ಪೌರಾಣಿಕ ಹಿನ್ನೆಲೆ ಒಂದು ಸಣ್ಣ ಕಥೆಯನ್ನು ನಾನು ಹೇಳ್ಬಿಡ್ತೇನೆ. ನಿಮಗೆ ಗೊತ್ತೇ ಇದೆ, ಹಿರಣ್ಯಾಕ್ಷ ಈ ಭೂಮಿಯನ್ನ ಚಾಪೆ ಹಾಗೆ ಸುತ್ತಕೊಂಡು ಎತ್ಕೊಂಡು ಹೋಗ್ತಾ ಇದ್ದ ಅಂತ. ಕೊನೆಗೆ ವಿಷ್ಣು ವರಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷವನ್ನ ವಧಿಸಿ ಈ ಭೂಮಿಯನ್ನು ಉಳಿಸ್ಕೊಳ್ತಾನೆ. ವಿಷ್ಣು ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ವಿಷ್ಣುವಿನ ದೇಹದಿಂದ ಉದುರಿದ ಬೆವರಹನಿಯಲ್ಲಿ ನರಕಾಸುರ ಹುಟ್ಟುತ್ತಾನೆ. ಇನ್ನು ಎರಡನೇದಾಗಿ ಭೂಮಿಗೆ ಕಂಟಕಪ್ರಾಯರಾಗಿದ್ದ ಮಧುಕೈಟವರನ್ನ ಮಹಾವಿಷ್ಣು ವಧಿಸ್ತಾನೆ. ಇವಾಗ ಮಧುವನ್ನ ವಧಿಸಿ ಮೃದುವಾಗಿರೋದಕ್ಕೋಸ್ಕರ ಭೂಮಿಯ ಮೃದುತ್ವ ಬರುತ್ತದೆ, ಅಂದ್ರೆ ಮಣ್ಣು. ಕೈಟವರ ವಧೆಯಿಂದ ಹಾಡು ಗಟ್ಟಿತರ ಇರೋದ್ರಿಂದ ಕಲ್ಲು ಮಣ್ಣು ಸೃಷ್ಟಿ ಆಯ್ತು ಅಂತ. ಈ ಭಗವಂತ ಜನಸಾಮಾನ್ಯರಿಗೋಸ್ಕರ ಈ ಭೂಮಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಹೇಳ್ತಕ್ಕಂಥದ್ದನ್ನು ಇದೆಲ್ಲ ಈ ಕಥೆಯ ಹಿನ್ನೆಲೆ. ಸ್ನೇಹಿತರೆ, ಇಲ್ಲಿ ಮಹಾವಿಷ್ಣು ಹಿರಣ್ಯಾಕ್ಷನ ವಧಿಸುವ ಸಂದರ್ಭದಲ್ಲಿ ಹುಟ್ಟಿತಲ್ಲ, ಬೆವರು ಬಿದ್ದು ಹುಟ್ಟಿತಲ್ಲ ನರಕಾಸುರ. ಇವತ್ತು ಆ ನರಕಾಸುರ ಈ ಕಲಿಯುಗದಲ್ಲಿ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳ ರೂಪದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಈ ನರಕಾಸುರನ ಹಾವಳಿ ಇದೆಯಲ್ಲ, ಈ ಹಾವಳಿ ಇವತ್ತು ನಮ್ಮ ಅಮೂಲ್ಯ ಭೂ ಸಂಪತ್ತು ನಾಶ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ನಾನು ನಿಂತ್ಕೊಂಡಿದ್ದೀಲ್ಲ ಸ್ನೇಹಿತರೆ, ನಿಮ್ಗೆ ಕಾಣ್ತಾ ಇದೆಯಲ್ಲ ಈ ವಿಡಿಯೋದಲ್ಲಿ, ಇದು ಒಂದು ಕಾಲದಲ್ಲಿ ನೀರಾಶ್ರಿತ ತಾಣ, ದೊಡ್ಡ ಮದಗ. ಸಾಧಾರಣ ಇದು 50 ಸೆನ್ಸ್ ಜಾಗ ಈ ಮದಗ ಬರ್ತದೆ. 100 ವರ್ಷದಿಂದ ಈ ಮದಗ ಇತ್ತು. ಇಲ್ಲಿಯ ಪರಿಸರದ ಹಳೆಯ ಜನ ಸಹಿತ ಈ ಮದಗವನ್ನು ನೆನಪು ಮಾಡಿಕೊಡ್ತಾರೆ. ಹಾಗೆ ಈ ಮದಗಕ್ಕೆ ತಮ್ಮ ಜಾನುವಾರುಗಳಂತ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿದ್ದಿದೆ. ಮತ್ತೆ ಕೃಷಿ ಕೆಲಸಗಳ ಮುಗಿದ ನಂತರ ಇಲ್ಲಿಯ ಕೃಷಿಕರು, ರೈತರು ಬೇಸಾಯಕ್ಕೆ ಬಳಸಿದ ಕೋಣ ಮತ್ತು ಎತ್ತುಗಳನ್ನ ಹೊಡ್ಕೊಂಡು ಬಂದು ಇದೇ ಮದಗದಲ್ಲಿ ಸ್ನಾನ ಮಾಡಿಸ್ಕೊಂಡು ತಾವು ಸ್ನಾನ ಮಾಡಿ ಹೋಗ್ತಿದ್ರು. ಅಂತ ಒಂದು ನೀರಾಶ್ರಿತ ತಾಣ ಇದು. ಇವಾಗ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಆಲ್ರೆಡಿ ತುಂಬಾ ಹೂಳು ತುಂಬಿರ್ತಕ್ಕಂತಹ ಪ್ರದೇಶ ಇದು. ಇದು ಹೂಳೆತ್ತದೆ ಉಳಿಸೋದಕ್ಕೋಸ್ಕರ ಈ ಮದಗದ ಆಳ ಕಡಿಮೆ ಆಗಿದೆ. ಸಾಧಾರಣ 15ರಿಂದ 20 ಅಡಿ ಆಳ ಆಗುವಷ್ಟು ಈ ಮದಗದಲ್ಲಿ ಹೂಳು ತುಂಬಿಕೊಂಡಿದೆ. ಹಾಗಾಗಿ ಈ ಹೂಳು ಈ ಮದಗದ ಆಕಾರವನ್ನು ಬದಲಾಯಿಸ್ಬಿಟ್ಟಿದೆ. ಸ್ನೇಹಿತರೆ, ಈ ಮದಗವನ್ನು ನಂಬಿ ತುಂಬಾ ಜನ ಕೃಷಿಕರಿದ್ದರು. ಈ ರಸ್ತೆಯಿಂದ ಆಚೆ ಕಾಣ್ತಾ ಇದೆಯಲ್ಲ, ಆ ಕಡೆ ಹೋದ್ರೆ ಅದು ಕೆಳಕಳೆ ಅಂತ ಬರ್ತದೆ. ಸಾಧಾರಣ 60ರಿಂದ 70 ಮನೆಗಳಿದ್ದಾವೆ. ಸಾಧಾರಣ ಒಂದು 100 ಎಕರೆ ಆಗಷ್ಟು ಭತ್ತದ ಕೃಷಿಯ ಪ್ರದೇಶ ಇದೆ. ಜೊತೆಗೆ ತೆಂಗಿದೆ, ಬಾಳೆ ಇದೆ, ಅಲ್ಪ ಸ್ವಲ್ಪ ಅಡಿಕೆ ಸಹಿತ ಇದೆ. ಈ ಎಲ್ಲ ಕೃಷಿಗಳಿಗೆ ಈ ಮದಗದ ನೀರು ಆಶ್ರಯ ಆಗ್ತಾ ಇತ್ತು. ಈ ಮದಗದಿಂದ ತುಂಬಿದ ನಂತರ ಮಳೆಗಾಲದಲ್ಲಿ ಈ ಮದಗ ತುಂಬಿ ಮೇಲ್ಗಡೆಯಿಂದ ಬರುವ ನೀರಿನ ಒತ್ತಡದಿಂದ ಇಲ್ಲಿ ನೀರು ಆ ಕೃಷಿ ಭೂಮಿಗೆ ಹೋಗ್ಲಿಕ್ಕೆ ತೋಡುಗಳನ್ನು ಮಾಡಿಕೊಂಡಿದ್ರು. ಇಲ್ಲಿ ರಸ್ತೆ ನಿರ್ಮಾಣ ಆಗಿದೆಯಲ್ಲ, ಈ ರಸ್ತೆ ನಿರ್ಮಾಣ ಮಾಡಿದ್ರು ಸಹಿತ ಈ ಮದಗದ ನೀರು ಹೋಗ್ಲಿಕ್ಕೆ ಆ ಕೃಷಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಸಹಿತ ಒಂದು ಸಣ್ಣ ತೋಡನ್ನು ಬಿಟ್ಟಿದ್ದಾರೆ. ಈ ತೋಡಿನ ಮುಖಾಂತರ ಅಲ್ಲಿ ನೀರು ಹೋಗ್ತಾ ಇತ್ತು. ಅವರು ಭತ್ತದ ಕೃಷಿಯನ್ನು ಮಾಡ್ಕೊಳ್ತಾ ಇದ್ರು. ಮತ್ತೆ ಈ ಮದಗದಲ್ಲಿ ನೀರು ನಿಲ್ಲೋದ್ರಿಂದ ಈ ಮದಗ ಕೆಳಭಾಗದ ಪ್ರದೇಶ ಬಹಳ ತಂಪಾಗಿರ್ತಿತ್ತು. ಎರಡನೇ ಕೃಷಿಯನ್ನ ಮಾಡ್ತಾ ಇದ್ರು. ಅಂದ್ರೆ ಎರಡನೇ ಕೃಷಿ ಅಂದ್ರೆ ಧಾನ್ಯಗಳನ್ನು ಬೆಳೀತಾ ಇದ್ರು, ನೆಲಗಡಲೆ ಬೆಳೀತಾ ಇದ್ರು, ಉದ್ದು ಬೆಳೀತಾ ಇದ್ರು, ಹುರುಳಿ ಬೆಳೀತಾ ಇದ್ರು. ಇವತ್ತು ನಾನು ನಿಮಗೆ ಹೇಳಿದೆ ಈ ನರಕಾಸುರನ ಸೃಷ್ಟಿ ಆಯ್ತು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇದು ಸರ್ಕಾರಿ ದಾಖಲೆ ಏನ್ ಹೇಳ್ತದೆ ಅಂತ ಹೇಳೋ ಬಗ್ಗೆ ನಿಮಗೆ ಗಮನ ತಗೊಂಡ್ಬಿಡ್ತೇನೆ. ಸ್ನೇಹಿತರೆ, ಇದು ಸರ್ಕಾರಿಯ ಕಡತದಲ್ಲಿ ಸರ್ವೆ ನಂಬರ್ 122 ಜಾಗದಲ್ಲಿ ಅಂದಾಜು 2 ಎಕರೆ 35 ಸೆನ್ಸ್ ಜಾಗ ಇದು ಸರ್ಕಾರಿ ಲಿಸ್ಟ್ ಅಲ್ಲಿ ಇದೆ. ಆದ್ರೆ ಇಲ್ಲಿ ಈ ಮೇಲ್ಗಡೆ ಕಾಣ್ತಿದೆಯಲ್ಲ ಹಸಿರು, ಈ ಹಸಿರು ಜಾಗದ ಮೇಲ್ಗಡೆ
ಒಂದು 2 ಎಕರೆ ಸಮಥಿಂಗ್ ಜಾಗ ಬಂಟೆ ಸಮುದಾಯದ ಕುಟುಂಬದ ಹೆಸರಲ್ಲಿತ್ತು, ಅವರ ಅಕ್ಕ ತಂಗಿ ಹೆಸರಲ್ಲಿತ್ತು. ಈ 45 ವರ್ಷದ ಹಿಂದೆ ಅವರ ಮನೆಯ ಮದುವೆಯ ಸಮಸ್ಯೆಗಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಜಾಗವನ್ನ ಅವರು ಸೇಲ್ ಮಾಡ್ತಾರೆ. ಇವತ್ತು ಸರ್ಕಾರಿ ದಾಖಲೆಯಲ್ಲಿ 2 ಎಕರೆ ಸಮಥಿಂಗ್ ಜಾಗವನ್ನ ನಿವೃತ್ತ ಬ್ಯಾಂಕಿನ ಒಬ್ಬ ಅಧಿಕಾರಿಯವರು ಪರ್ಚೇಸ್ ಮಾಡಿದ್ದಾರೆ. ಅವರ ಹೆಸರಲ್ಲಿ ಈ ಜಾಗ ದಾಖಲಾಗಿದೆ. ಹಾಗೆ ಈ ಸರ್ವೆ ನಂಬರ್ 122ರಲ್ಲಿ ಒಟ್ಟು 3 ಎಕರೆ ಜಾಗ ಇವತ್ತಿಗೂ ಸಹಿತ ಸರ್ಕಾರಿ ಅಂತ ಹೇಳಿದೆ. ಈ ಮದುವೆ ಸಹಿತ ಸರ್ಕಾರಿ ಅಂತ ಹೇಳಿದೆ. ಇದು ಸಾಧಾರಣ 50 ಸೆಂಟ್ಸ್ ಜಾಗ ಇಲ್ಲಿದೆ. ನೋಡಿ, ಇಲ್ಲಿ ಎಷ್ಟು ಮರ ಮಚ್ಚುಗಳು ಇದ್ವು ಈ ಮದಗದಲ್ಲಿ ಅಂತ ಹೇಳಲಿಕ್ಕೆ ನಿಮ್ಗೆ ಸಣ್ಣ ಸಾಕ್ಷಿ. ಅಲ್ಲಿ ಏನು ಇವಾಗ JCP ಅಂತಂದು ಮರಗಳನ್ನೆಲ್ಲ ಗೂಡು ಹಾಕಿದ್ದಾರೆ, ಕಡಿದಿದಾರಲ್ಲ, ಇವೆಲ್ಲವೂ ಸಹಿತ ಬೇಡದ ಮರಗಳಲ್ಲ. ಈ ಮರಗಳ ವಿಶೇಷ ಏನಂದ್ರೆ ನೀರು ನಿಂತರೂ ಸಹಿತ ಮರಗಳು ಪಡೆಯತಕ್ಕಂತಹ ಒಂದು ವಿಶೇಷ ಗುಣವನ್ನು ಇದು ಹೊಂದ್ಕೊಂಡಿತ್ತು. ಆದರೆ ಈ ಜಾಗವನ್ನ ಇತ್ತೀಚೆಗೆ ಬೇರೆ ಖಾಸಗಿ ವ್ಯಕ್ತಿಗಳು ಈ ಜಾಗವನ್ನ ತಮ್ಮ ಹೆಸರಿಗೆ ದಾಖಲೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ನರಕಾಸುರ ಅಂತ ಹೇಳಿದ್ನಲ್ಲ, ಈ ನರಕಾಸುರ ವಂಶಕ್ಕೆ ಸೇರಿದವರು ಇವರು. ಹಾಗೆ ಈ ಜಾಗವನ್ನ ದಾಖಲೆ ಮಾಡಿಕೊಟ್ಟ ಅಧಿಕಾರಿಗಳಿದ್ರಲ್ಲ, ಇವರು ನರಕಾಸುರದ ವಂಶಸ್ಥರ ಅಂದ್ರೆ ಮತ್ತಿನ್ನೇನಾಗ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಅದು ನೇರಳೆ ಮರ. ಅಲ್ಲಿ ನಿಮಗೆ ಚಿಗುರ್ತಿದೆ ನೋಡಿ, ಕಡಿದ್ರು ಸಹಿತ ಚಿಗುರಿದಾರಲ್ಲ, ಅದು ನೇರಳೆ ಮರ. ಮರಗಳನ್ನು ಕಡಿದ್ರು ಅಂತ ಹೇಳಿದ್ನಲ್ಲ, ನೋಡಿ ಎಂತ ಮರಗಳಿತ್ತು ಅಂತ ಹೇಳಿದ್ರೆ ನೋಡಿ, ಇದು ಕಡಿದಿರೋದು ನೋಡಿ. ಅರಣ್ಯ ಇಲಾಖೆ ಏನು ಗಂಟಿ ಮೇಯಿಸ್ತಾ ಇದೆಯೇನ್ರಿ? ನೋಡಿ, ಇದು ಯಾರದ್ದೇ ಪಟ್ಟ ಲ್ಯಾಂಡ್ ಆಗಿರ್ಲಿ ಅಥವಾ ಇನ್ಯಾವುದೇ ಆಗಿರ್ಲಿ, ಆದ್ರೆ ಇದನ್ನು ಕಡಿಬೇಕಿದ್ರೆ ಅರಣ್ಯ ಇಲಾಖೆ ವಿರುದ್ಧ ಪರ್ಮಿಷನ್ ತಗೋಬೇಕು ತಾನೆ ಅಲ್ವಾ? ಪರ್ಮಿಷನ್ ಇಲ್ಲದೆ ಈ ಮರ ಕಡಿಲಿಕ್ಕೆ ಹೇಗೆ ಸಾಧ್ಯ? ಅದೇ ಯಾರೋ ಒಬ್ಬ ಬಡವ ಈ ಮರಗಳನ್ನು ಕಡಿದಿದ್ರೆ ನಿಮಗೆ ಹೇಳಿದ್ನಲ್ಲ, ಇದು ನೀರು ಹೋಗುವ ಪ್ರದೇಶ. ಅಕ್ಲಾಡಿ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಸಮಸ್ಯೆಗೋಸ್ಕರ ಪರಿಹಾರಕ್ಕೋಸ್ಕರ ಮಳೆಗಾಲದ ನಂತರ ತೆಗೆದಿರೋ ಬೋರ್ವೆಲ್ ಇದು. ನೋಡಿ, ಇದು ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಪೈಪ್ ಲೈನ್, ಅಲ್ಲಿಂದ ನೀರು ಪಾಸ್ ಆಗಿ ಈ ನೀರು ಕೆಳಗಡೆ ನಿಮಗೆ ನೀರು ಕಳಕಲೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಕ್ಕಂಥ ದಾರಿ ಇದು. ಮಧ್ಯದಲ್ಲಿ ಇದು ಮುಳ್ಳಿಕಟ್ಟೆಯಿಂದ ಆಲ್ವೂರಿಗೆ ಹೋಗ್ತಕ್ಕಂಥ ರಸ್ತೆ ಇದು. ಆದರೆ ಈ ಬಾವಿಯ ನೀರಿಲ್ಲ ಅಂತ ಹೇಳಿದ್ರೆ ಈ ಭಾಗದ ಓನರ್ ಕಂಪ್ಲೇಂಟ್, ನೀರು ಸಾಕಾಗೋದಿಲ್ಲ, ಹಾಗಾಗಿ ಇನ್ನೊಂದು ಬಾವಿ ತೀರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅವ್ರು ಹೇಳೋ ಪ್ರಕಾರ ಈ ಹೂಳು ಏನು ತುಂಬಿಕೊಂಡಿದೆಯಲ್ಲ, ಅದರಿಂದ ಇಲ್ಲಿ ಈ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ. ಅವರು ಇಂಗು ಗುಂಡಿಯನ್ನು ಬೇರೆ ಮಾಡಿದ್ರು, ಅದಕ್ಕೂ ಸಹಿತ ಅಲ್ಲಿ ಅವರಿಗೆ ನೀರನ್ನ ಅವ್ರಿಗೆ ಬೇಕಾದ ಕೃಷಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನೋಡಿ, ತೆಂಗಿನ ಮರ ಎಲ್ಲ ಸತ್ತೋಗ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ನೋಡಿ ಮರಗಳನ್ನ ಕಡಿದು ಹಾಕಿರೋದು ನೋಡಿ. ಇದು ಕಡಿದಿರೋ ಮರ ಅಕೇಶ ಇರಬಹುದು, ಆದರೂ ಈ ಮರವನ್ನ ಕಡಿಬೇಕಿದ್ದರೆ ಪರ್ಮಿಷನ್ ಬೇಕಾಗ್ತದೆ. ಇಲ್ಲಿಯ ಗಾಳಿ ಸುದ್ದಿಯ ಪ್ರಕಾರ ಈ ಜಾಗವನ್ನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸುದ್ದಿ ಇದೆ. ಹಾಗಾಗಿ ವಿತೌಟ್ ಪರ್ಮಿಷನ್ ಈ ಮರವನ್ನೆಲ್ಲ ಕಡಿದಿರುವ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿಯ ಜನ ಸ್ಥಳೀಯರು ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲ ಕೆಲಸಗಳನ್ನು ಸಹಿತ ಇಲ್ಲಿಗಲ್ ಆಗಿರೋ ಕೆಲಸಗಳನ್ನ ಗುಪ್ತವಾಗಿ ಮಾಡಿದ್ದಾರೆ ಅಂತ. ಯಾಕೆಂದ್ರೆ ಇದು ರಸ್ತೆ ಪಕ್ಕದಲ್ಲಿ ಬರೋಕ್ಕೋಸ್ಕರ ಯಾರು ನೋಡ್ತಾರಲ್ಲ, ಹಾಗಾಗಿ ಸೀಕ್ರೆಟ್ ಆಗಿ ಕೆಲಸ ಮಾಡಿದ್ದಾರೆ ಅಂತ. ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬ ಬಡವ ಮನೆಗೋ ಇನ್ಯಾವುದಕ್ಕೂ ಒಂದು ಸಣ್ಣ ಮರ ಕಡಿದ್ರೆ ಬಂದು ಬೊಬ್ಬೆ ಹೊಡಿತಕ್ಕಂತಹ ಅರಣ್ಯ ಇಲಾಖೆ ಇವಾಗ ಎಲ್ಲಿ ಕತ್ತೆ ಕಾಯ್ತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಅಥವಾ ಅರಣ್ಯ ಇಲಾಖೆಯ ಅಧಿಕಾರಿಗೆ ಸಂಬಂಧಪಟ್ಟಿರೋರೇ ಈ ಜಾಗ ತಗೊಂಡಿದ್ದಾರೆ ಅನ್ನೋಕ್ಕೋಸ್ಕರ ಅವರಿಗೆ ಮಾಫ್ ಮಾಡಿದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆಯವರು ಉತ್ತರ ಕೊಡಬೇಕು. ಹಾಗೆ ಸರ್ಕಾರದ ನಿಯಮಗಳ ಪ್ರಕಾರ ಮದ್ಗಗಳನ್ನ, ಕೆರೆಗಳನ್ನ, ಹೊಳೆ ಮಗ್ಗಲುಗಳನ್ನ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಆದರೆ ಈ ಜಾಗ ಸರ್ಕಾರಿ ಜಾಗ, ಮದ್ಗವನ್ನ 100 ವರ್ಷ ಇರೋ ಮದ್ಗನ್ನ ಖಾಸಗಿ ವ್ಯಕ್ತಿಗಳಿಗೆ ದಾಖಲಾಗಿ ಮಾಡ್ತಾರೆ ಅಂತಂದ್ರೆ ಅವರು ಹೊಟ್ಟೆಗೆ ಏನು ತಿಂತಾರೆ? ಕೃಷಿ ಸಚಿವ ಕೃಷ್ಣ ಬೈರೇಗೌಡರೇ, ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಎಷ್ಟು ಭ್ರಷ್ಟರಿದ್ದಾರೆ. ಇರೋದ್ರಲ್ಲಿ ನಿಮಗೆ ಸ್ವಲ್ಪ ಪ್ರಾಮಾಣಿಕತೆ ಇದೆ, ಒಳ್ಳೆಯ ಸಚಿವ ಇರ್ತಕ್ಕಂಥ ಹೆಸರು ಇದೆ. ದಯವಿಟ್ಟು ಇಂಥ ಅಕ್ರಮಗಳನ್ನು ತಡೀರಿ.
ಈ ಭೂಮಿ ಯಾರದ್ದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಇದು ಉಳಿಸ್ಕೊಳ್ಳೋದು ನಮ್ಮ ಎಷ್ಟು ಜವಾಬ್ದಾರಿ ಇದೆಯೋ ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ಇವತ್ತು ಎಲ್ಲ ಕಡೆಗೂ ಹೀಗೆ ನೀರಾಶ್ರಿತ ತಾಣಗಳನ್ನು ನೀವು ಮುಚ್ಚುತ್ತಾ ಹೋದರೆ, ಯಾರಿಗೋ ಮಂಜೂರು ಮಾಡ್ತಾ ಹೋದರೆ ಮುಂದೆ ನೀರು ಎಲ್ಲಿಗೆ ಹೋಗ್ತೀರಾ? ಜನರ ಹಿತಕ್ಕೋಸ್ಕರ ಇಂಥ ಅಕ್ರಮಗಳನ್ನು, ಮದುವೆಗಳನ್ನು, ನೀರಾಶ್ರಿತ ತಾಣಗಳನ್ನು ಉಳಿಸುವ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ, ಹಾಗೆ ಸಾರ್ವಜನಿಕರ ಮೇಲೂ ಇದೆ. ಸಂಘಕ್ಕೆ ನೀರೇ ಸಿಗದೆ ಹೋದರೆ, ಕೃಷಿಗೆ ಭೂಮಿಯೇ ಇಲ್ಲದೆ ಹೋದರೆ ಏನು ದುಡ್ಡೇನೋ ತಿನ್ಲಿಕ್ಕೆ ಬರ್ತದ? ಅವರು ಅಂದರೆ ಬಲಾಢ್ಯರು, ರಾಜಕೀಯ ನೇತೃತ್ವ ವಹಿಸಿದವರು, ಅವರ ಹಿಂಬಾಲಕರು, ದುಡ್ಡಿದ್ದವರು ಮಾತ್ರ ಈ ಭೂಮಿ ಕಾನೂನು ಅಧಿಕಾರವ? ಇದನ್ನು ಯಾರು ಪ್ರಶ್ನಿಸಲಿಲ್ವಾ? ಸಾರ್ವಜನಿಕರು ಎಲ್ಲಿವರೆಗೆ ಜಾಗೃತರಾಗೋದಿಲ್ವೋ ಅಲ್ಲಿವರೆಗೆ ಇಂಥ ವ್ಯವಸ್ಥೆ ನಡೆದೇ ನಡೀತದೆ. ಸ್ನೇಹಿತರೆ, ಈ ಜಾಗಕ್ಕೆ ಸಂಬಂಧಪಟ್ಟಿರುವ ವ್ಯಕ್ತಿ ಈ ಮದುವೆ ಮುಚ್ಚಿ ಹೋಗಿದ್ದರಿಂದ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳಿ. ನನ್ನ ಹೆಸರು ಶರತ್ ಚಂದ್ರ ಶೆಟ್ಟಿ. ನನ್ನ ಹುಟ್ಟೂರೇ ಇದು ಗುಡ್ಡಮಾಡಿ. ನಾನು ಆ ಮದಗದಲ್ಲಿ ಈಜಾಡಿದ್ದೆ. ನನ್ನ ಸಣ್ಣನಿಂದಾಗ ದನಕರುಗಳನ್ನು ಕೂಡ ಅಲ್ಲಿ ಸ್ನಾನ ಮಾಡಿಸಿದ್ದು, ನೀರು ಕುಡಿಸಿದ್ದು ಎಲ್ಲ ನೆನಪಾಗ್ತಾ ಇದೆ. ಅದೀಗ ಒಣಗಿ ಹೋಗ್ತಾ ಇದೆ. ಮತ್ತೆ ಅದರಿಂದ ತುಂಬ ಜಲಚರಗಳು ಮಾತ್ರ ಅಲ್ಲ, ಇಲ್ಲಿ ಅಂತರ್ಜಲ ಬತ್ತಿ ಹೋಗ್ತಾ ಇದೆ. ಅದನ್ನೀಗ ಬೇರೆಯವರು ಕಮರ್ಷಿಯಲ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಪರಿಸರಕ್ಕೆ ಹಾನಿಯಾಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಇಲ್ಲಿ ಹೆಚ್ಚು ಕಮರ್ಷಿಯಲಿಂದ ಬಂದುದರಿಂದ ತುಂಬ ಯಾವುದು ನೆಲ ಡ್ರೈ ಆಗ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಇವಾಗ ನಿಮ್ದು ದೊಡ್ಡ ಬಾವಿ ಇದೆ, ಅದರಲ್ಲಿ ನೀರಿಲ್ಲ ಅಂತ ಹೇಳ್ತೀರಿ, ಅದಕ್ಕೆ ಈ ಬದುಕು ಸಂಬಂಧ ಇದೆಯಾ? ಹೌದು, ನೀರು ಮುಂಚೆ ಜಾಸ್ತಿ ನೀರಿತ್ತು ಬಾವಿಯಲ್ಲಿ, ಈಗ ನೀರು ಕಡಿಮೆ ಆಗಿದೆ. ಜೊತೆಗೆ ಅಲ್ಲಿ ಒಂದು ಬೋರ್ವೆಲ್ ಮಾಡಿದ್ದೀವಿ, ಅದು ಕೂಡ ಕಂಪ್ಲೀಟ್ ಡ್ರೈ ಆಗಿದೆ. ಹಾಗಾಗಿ ಇದು ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ನಾನೀಗ ಇನ್ನೊಂದು ಬಾವಿ ತೋಡ್ತಾ ಇದ್ದೇನೆ, ಅದಕ್ಕೂ ಈ ನೀರಿನ ಅಭಾವ ತೊಂದರೆ ಆಗ್ತಾ ಇದೆ. ಅದಕ್ಕೆ ಪರಿಸ್ಥಿತಿ ಹೀಗಾಗಿದೆ. ರಾಜ್ಯದಲ್ಲಿ ಇಂಥ ನೂರಾರು ಮದುವೆಗಳು, ನೀರಾಶ್ರಿತ ತಾಣಗಳನ್ನ ನುಂಗಿ ನೀರು ಕುಡಿಯಲಾಗಿದೆ. ಹೀಗೆ ಬಿಟ್ಟರೆ ಮುಂದಿನ ಜನಾಂಗ ಕುಡಿಲಿಕ್ಕೂ ನೀರಿಲ್ಲದೆ ಪರಿತಪಿಸುವಂತ ಕಾಲ ಬರ್ತಿದೆ. ಎಚ್ಚರ ಆಗೋದು ಬಹಳ ಪ್ರಾಮುಖ್ಯ. ಗೆಳೆಯರೇ, ಇದಿಷ್ಟು ಮದಕದ ಹಿಂದಿನ ಚಿಕ್ಕ ಪುಟ್ಟ ಡೀಟೇಲ್ಸ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.